ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಭಾರತ ಪಾಕ್ ನಡುವೆ ಯುದ್ಧ ಸ್ಥಿತಿ ನಿರ್ಮಾಣ. ಎರಡು ದೇಶಗಳಿಂದ ಕಡಲ ತೀರದಲ್ಲಿ ಸಮರಾಭ್ಯಾಸ. ಕಡಲ ಗಡಿಯಲ್ಲಿ ಅಕ್ಕಪಕ್ಕದಲ್ಲೇ ಓಡಾಟ. ಒಟ್ಟು 4 ದಿನಗಳ ಕಾಲ ಎರಡೂ ದೇಶಗಳ ಸಮರಾಭ್ಯಾಸ. ಪಹಲ್ಗಾಮ್ ದಾಳಿ ಬಳಿಕ ಕಣಿವೆನಾಡಲ್ಲಿ ಹೈ ಅಲರ್ಟ್. ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರ ಒದಗಿಸೋರು, ತಪ್ಪಿಸಿಕೊಳ್ಳೋಕೆ ನೆರವಾಗೋರ ವಿರುದ್ಧ ಕ್ರಮ ಕೈಗೊಳ್ಳಿ. ಹಿರಿಯ ಅಧಿಕಾರಿಗಳಿಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೂಚನೆ. ಭಾರತದ ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕ್ ರವಾನಿಸಿದ ಭಾರತದ ಸೇನೆ. ಗಡಿಯಲ್ಲಿ ಈಗ ಯುದ್ಧ ಟ್ಯಾಂಕ್, ಬೋಫೋರ್ಸ್ ಫಿರಂಗಿಗಳ ನಿಯೋಜನೆ. ಪಾಕ್ ಕಡೆಯಲ್ಲೂ ನಿಂತ ಯುದ್ಧ ಟ್ಯಾಂಕ್. ಅಪ್ರಚೋದಿತ ಗುಂಡಿನ ದಾಳಿ ನಿಲ್ಲಿಸ್ತಾ ಇಲ್ಲ ಪಾಕಿಸ್ತಾನ. ತಡರಾತ್ರಿ ಹಲವು ಸುತ್ತಿನ ಗುಂಡಿನ ದಾಳಿ. ಕುಪ್ವಾರ, ಅಖ್ನೂರ್, ಉರಿ ಭಾಗಗಳಲ್ಲಿ ನಿಯಮ ಉಲ್ಲಂಘನೆ. ಭಾರತೀಯ ಸೇನೆಯಿಂದಲೂ ಪ್ರತ್ಯುತ್ತರ. ಪಾಕ್ ಜೊತೆಗಿನ ಸಿಂಧೂ ನದಿ ನೀರು ಒಪ್ಪಂದ ರದ್ದು. ಬಾಕ್ರಾ ಡ್ಯಾಂನಿಂದ ಹರಿಯಾಣಕ್ಕೆ ನೀರು ಹರಿಸುವಂತೆ ಸಿಎಂ ಮನವಿ. ಪಂಜಾಬ್ ಮುಖ್ಯಮಂತ್ರಿಯಿಂದ ಇಲ್ಲ ಯಾವುದೇ ಸ್ಪಂದನೆ. ಪಾಕಿಸ್ತಾನಕ್ಕೂ ತನ್ನ ವಾಯು ಪ್ರದೇಶ ಬಂದ್ ಮಾಡಿದ ಭಾರತ. ನಮ್ಮ ವಾಯು ನೆಲೆಯಲ್ಲಿ ಪಾಕ್ ವಿಮಾನಗಳ ಹಾರಾಟ ರದ್ದು. ಪ್ರತಿ ವಾರ ಭಾರತಕ್ಕೆ 77 ಕೋಟಿ ಲಾಸ್. ಪಾಕಿಸ್ತಾನದಲ್ಲೂ ವಿಮಾನ ಪ್ರಯಾಣ ಇನ್ನಷ್ಟು ತುಟ್ಟಿ. ಸುದ್ದಿವಾಹಿನಿ ಯೂಟ್ಯೂಬ್ ಚಾನೆಲ್ಗಳ ಬ್ಯಾನ್ ಬಳಿಕ ಮತ್ತೊಂದು ಶಾಕ್. ಪಾಕಿಸ್ತಾನ ಸೇನೆಯ ಎಕ್ಸ್, ಇನ್ಸ್ಟಾಗ್ರಾಂ ಖಾತೆಗಳು ಭಾರತದಲ್ಲಿ ಬಂದ್. ಸುಳ್ಳು ಸುದ್ದಿ ಹರಡ್ತಾ ಇದ್ದ ಅಕೌಂಟ್ಗಳ ಮೇಲೆ ಕ್ರಮ. ಮೊನ್ನೆ ಮಾಜಿ ಕ್ರಿಕೆಟಿಗ ಖಾತೆ ಬಂದ್. ಇದೀಗ ಸ್ಟಾರ್ಸ್ಗೆ ಶಾಕ್. ಪಾಕಿಸ್ತಾನದ ಪ್ರಮುಖ ನಟ ನಟಿಯರ ಎಕ್ಸ್ ಖಾತೆ ಕ್ಲೋಸ್. ಮಹಿರಾ ಖಾನ್, ಹನಿಯಾ ಆಮೀರ್ ಸೇರಿ ಹಲವು ಅಕೌಂಟ್ ಬಂದ್. ಯುದ್ಧ ಭೀತಿ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ 101 ಸಂಕಟ. ಷೇರು ಮಾರ್ಕೆಟು 3000ರಿಂದ 545 ಪಾಯಿಂಟ್ ಕುಸಿತ. ಷೇರುಪೇಟೆಯಲ್ಲಿ ರಕ್ತಪಾತ ಹಿನ್ನೆಲೆ ಪಾಕ್ ಕಕ್ಕಾಬಿಕ್ಕಿ. ವಿಶ್ವದ ಹಿರಿಯಣ್ಣನ ಮುಂದೆ ಗೋಗರೆದ ಕುತಂತ್ರಿ ರಾಷ್ಟ್ರ. ಭಾರತದ ದಾಳಿಯಿಂದ ನಮ್ಮನ್ನ ಬಚಾವ್ ಮಾಡಿ ಅಂತ ಅಮೆರಿಕಕ್ಕೆ ಮನವಿ. ಭಾರತದೊಂದಿಗೆ ನೇರ ಸಂಪರ್ಕವನ್ನ ಮರುಳಿ ಸ್ಥಾಪಿಸಿಕೊಳ್ಳಿ ಅಂತ ಶಹಬಾಜ್ ಶರೀಫ್ಗೆ ಹೇಳಿದ ಯುಎಸ್ ವಿದೇಶಾಂಗ ಕಾರ್ಯದರ್ಶಿ. ಸೇನೆಗೆ ಬಲ ತುಂಬಲು ಬೆಂಗಳೂರಲ್ಲಿ ಶತ್ರು ಸಂಹಾರ ಪೂಜೆ. ಗೆದ್ದು ಬಾ ಭಾರತ ಅಂತ ಮೊಳಗಿದ ಘೋಷವಾಕ್ಯ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ. ಜನಗಣತಿ ಜೊತೆಗೆ ಜಾತಿ ಜನಗಣತಿ ನಡೆಸಲು ನಿರ್ಧರಿಸಿರುವ ಕೇಂದ್ರ. ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ಫೈಟ್. ಕರ್ನಾಟಕದಲ್ಲಿ ಸಮೀಕ್ಷೆ ನಡೆಸಿದ ಕಾರಣಕ್ಕಾಗಿಯೇ ಕೇಂದ್ರ ಮುಂದಾಗಿದೆ ಅಂತಿರೋ ಕೈಪಡೆ. ಕಾಂಗ್ರೆಸ್ ಮಾಡದ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಿರೋ ಬಿಜೆಪಿ. ಕೇಂದ್ರದಿಂದ ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ರಿಲೀಫ್. ರಾಜ್ಯ ಸಚಿವ ಸಂಪುಟದಲ್ಲಿ ಪ್ರಬಲ ಸಮುದಾಯ ಸಚಿವರ ಬಿಗಿ ಪಟ್ಟು. ಸಿದ್ದರಾಮಯ್ಯಗೆ ಕೌಂಟರ್ ಕೊಡೋ ಮೂಲಕ ಕೇಂದ್ರದ ನಿರ್ಧಾರದ ಮೈಲೇಜ್ ಪಡೆಯಲು ಯತ್ನ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ನೆಟ್ವರ್ಕ್ ಸಮಸ್ಯೆ. ಬೆಳಗಾವಿ ಹಿಂಡಲ ಜೈಲಲ್ಲಿ ಜಾಮರ್ ಅಳವಡಿಕೆಯಿಂದ ನೆರೆಹೊರೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್. ಕೂಡಲೇ ಸಮಸ್ಯೆ ಪರಿಹರಿಸಲು ಸ್ಥಳೀಯರ ಆಗ್ರಹ. ಸ್ಯಾಂಡಲ್ವುಡ್ ನಟಿ ಲಾಸ್ಯಾ ನಾಗರಾಜ್ ತಾಯಿ ಮೇಲೆ ಚಿಕ್ಕಮ್ಮನಿಂದ ಹಲ್ಲೆ. ಬೆಂಗಳೂರಲ್ಲಿ ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸುಧಾಗೆ ಮಂಗಳ ಹಾಗೂ ಪತಿ ಥಳಿತ. ಕೆನಡಾದಲ್ಲಿರೋ ನಟಿ ಲಾಸ್ಯಾರಿಂದ ಹಲ್ಲೆಯ ಸಿಸಿಟಿವಿ ದೃಶ್ಯ ರಿಲೀಸ್. ರಾಜ್ಯದಲ್ಲಿ ನಿಲ್ಲುತ್ತಲೇ ಇಲ್ಲ ದರ ಏರಿಕೆಯ ಪರ್ವ. ಹಾಲು ನೀರಿನ ಬಳಿಕ ಈಗ ಎಣ್ಣೆ ದರ ಏರಿಕೆ ಸರದಿ. ಮದ್ಯದ ದರದಲ್ಲೂ ಏರಿಕೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆ. ಮದ್ಯದ ದರಗಳು ಏರಿಕೆ ಮಾಡುವಂತೆ ಪ್ರಸ್ತಾವನೆ. ಪ್ರೀತಿ ಮಾಡುವಾಗ ಸುಂದರ, ಮದುವೆಯಾದ್ಮೇಲೆ ಹರೋಹರ. ಸೀರಿಯಲ್ ನಟನ ದಾಂಪತ್ಯ ಜೀವನದಲ್ಲಿ ಕಲಹ, ಬಿರುಕು. ಗಂಡ ಹೆಂಡತಿಯಿಂದ ಪರಸ್ಪರ ದೂರು, ಎಫ್ಐಆರ್ ದಾಖಲು. 2012ರ ಸೈಫ್ ಅಲಿ ಖಾನ್ ಹೋಟೆಲ್ ಜಗಳ ಪ್ರಕರಣದಲ್ಲಿ ನಟಿ ಮಲಾಯಿಕಾ ವಿರುದ್ಧ ಕ್ರಮದ ಎಚ್ಚರಿಕೆ. ವಿಚಾರಣೆಗೆ ಬರಲು ಹಲವು ಬಾರಿ ನೋಟಿಸ್ ನೀಡಿದ್ರು ಚಕ್ಕರ್. ಮುಂಬೈ ನ್ಯಾಯಾಲಯದಿಂದ ಕೊನೆ ಅವಕಾಶವೆಂಬಂತೆ ಜಾಮೀನು ರಹಿತ ವಾರೆಂಟ್ ಹೊರಡಿಸುವ ಎಚ್ಚರಿಕೆ.
ಭರದಿಂದ ಸಾಗ್ತಾ ಇದೆ ಯಶ್ ನಟನೆಯ ಟಾಕ್ಸಿಕ್ ಶೂಟಿಂಗ್ 6 ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡೋಕೆ ಚಿತ್ರತಂಡ ಸಿದ್ಧತೆ ಇಂಗ್ಲಿಷ್ ಮೂಲಕ ವಿಶ್ವದಾದ್ಯಂತ ಪ್ರದರ್ಶನಕ್ಕೆ ಪ್ಲಾನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ